ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಒಂದು ಪ್ರಾರ್ಥನಾ ಶ್ಲೋಕದಿಂದ ಪ್ರಾರಂಭಿಸೋಣ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿಯ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಮತ್ತೊಂದು ಸ್ವಾರಸ್ಯಕರವಾದ ಕತೆ. ಈ ಕಥೆಯಲ್ಲಿ ಮೂಡಿ ಬರುವಂತ ಋಷಿ ದೇವಾನು ದೇವತೆಗಳಿಗೂ ಸಾಧನೆ ಮಾಡದಂತ ಅದ್ಭುತ ಕಾರ್ಯವನ್ನು ಈ ಭೂಲೋಕದ ಜನಿಗೆ ನಮಗೆ ಅದ್ಭುತವಾಗಿ ನಡೆಸ್ಕೊಟ್ರು. ಜೊತೆಗೆ ಇವರಿಂದ ಶಿವ ಪಾರ್ವತಿ ನಡೆಯುವಂತ ಸಂದರ್ಭದಲ್ಲೇ ಭೂಮಿನೇ ಒಂದ್ ಕಡೆ ವಾಲ್ತಂತೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಶಿವಾಂಶ ಸಂಭೂತನಾದ ಈ ಋಷಿ ನಮ್ಮ ದಕ್ಷಿಣ ದಿಕ್ಕಿಗೆ ಬಂದಾಗ ಭೂಮಿ ಸಮವಾಗಿ ನಿಲ್ತಂತೆ. ಯಾರು ಋಷಿ, ಏನಿದ್ರ ಕಥೆ ವಿಶೇಷ? ಮತ್ತೆ ಸಮುದ್ರನೂ ಸಹ ಇವ್ರನ್ನ ನುಂಗೋದ್ರಂತೆ. ಜೊತೆಗೆ ಇಲ್ವಲ ಅನ್ನೋ ರಾಕ್ಷಸರನ್ನು ಸಂಹಾರ ಮಾಡೋದ್ರಂತೆ. ಜೊತೆಗೆ ವಿಂಧ್ಯ ಪರ್ವತ ಗರ್ವನೂ ಸಹ ಮುರಿದ್ರಂತೆ. ಯಾರು ಇವರು? ಈ ಕಥೆ ವಿಶೇಷ ಏನು? ಇವೆಲ್ಲ ತಿಳ್ಕೊಬೇಕಾ ಸ್ನೇಹಿತರೆ? ಎಲ್ಲೂ ನನ್ನ ಕಥೆಯನ್ನ ಸ್ಕಿಪ್ ಮಾಡೋದಂಗೆ ಕೊನೆಯವರೆಗೂ ನೋಡಿದ್ರೆ ಯಾರು ಏನು ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಕೃತಯುಗದ ಪೂರ್ವದಲ್ಲಿ ಈ ಕಾಲಕೇಯರು ಮತ್ತೆ ಈ ಕಾಲವಂಶೀಯರು, ನಿವಾತ ಕವಚರು ಅನ್ನೋ ಭಯಂಕರವಾದ ರಾಕ್ಷಸರಿದ್ರು. ಇವರೆಲ್ಲ ದೇವಾನು ದೇವತೆಗಳ ಯುದ್ಧ ಮಾಡಿ ಅವರಿಂದ ಸೋಲನ್ನು ಅನುಭವಿಸಿ ಕೊನೆಗೆ ಈ ಕಾಲಕೇಯರು ಅನ್ನೋ ರಾಕ್ಷಸರು ಮಾತ್ರ ಸಮುದ್ರದಲ್ಲಿ ಬಂದು ಹಡ್ಕೊಂಡ್ರು. ಆ ಸಮುದ್ರದ ಹಡ್ಕೊಂಡಾಗ ಇವ್ರಿಗೊಂದು ಬ್ರಹ್ಮನಿಂದ ವರ ಆಯ್ತು. ಏನಪ್ಪಾ ಅಂದ್ರೆ, ಈ ಸಮುದ್ರದಲ್ಲಿ ಆಡ್ಕೊಂಡಾಗ ದೇವತೆಗಳಿಗೆ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ದೇವತೆಗಳಿಗೆ ಇವನ್ನ ಸಂಹಾರ ಮಾಡೋದು ಕಷ್ಟ ಆಯ್ತು. ರಾತ್ರಿ ಹೊತ್ತು ಬರೋರು, ಎಲ್ಲಾರನ್ನು ಧ್ವಂಸ ಮಾಡೋರು, ಋಷಿ ಮುನಿಗಳು ಯಜ್ಞ ಹೋಮಗಳನ್ನ ಹಾಳು ಮಾಡೋರು, ಅನೇಕ ಋಷಿಗಳನ್ನ ಸಂಹಾರ ಮಾಡ್ತಾ ಬೆಳಿಗ್ಗೆ ಆಗೋಷ್ಟರಲ್ಲಿ ಮತ್ತೆ ತಿರ್ಗಾ ಸಮುದ್ರಕ್ಕೆ ಸೇರ್ಕೊಂಡ್ಬಿಡೋರು. ದೇವತೆಗಳು ಇವ್ರು ನಡೆಯೋದು ಬಹಳ ಕಷ್ಟ ಅನಿಸ್ತು. ಆ ಸಂದರ್ಭದಲ್ಲಿ ಏನು ಮಾಡಿದ್ರು, ಸೂರ್ಯ ಮತ್ತೆ ವರುಣನ ಕರೆದ್ರು. ಹೇಳಿದ್ರು, ಸೂರ್ಯ, ನಿನ್ನ ಅದ್ಭುತವಾದ ಪ್ರಭೆಯಿಂದ ಈ ಸಮುದ್ರನ ಆಕರ್ಷಿಸಿ ಅಲ್ಲಿನ ನೀರನ್ನೆಲ್ಲ ಕಂಪ್ಲೀಟ್ ಎಲ್ಲ ಡ್ರೈ ಮಾಡುವುದು. ಮತ್ತೆ ವರುಣಂಗೆ ಹೇಳಿದ್ರು, ನೀನು ಸಹಕಾರ ಮಾಡಿ ನೀರು ಇಲ್ದಂಗೆ ಮಾಡು, ಅವಾಗ ನಾವು ಸಂಹಾರ ಮಾಡ್ತೀವಿ ಅಂತ. ಅವಾಗ ಈ ಸೂರ್ಯ ಮತ್ತೆ ವರುಣ ಏನ್ ಹೇಳ್ತಾರಂದ್ರೆ, ನೋಡಿ, ಅನೇಕ ಜೀವ ಜಲಗಳು, ಕೋಟ್ಯಾನುಕೋಟಿ ಜೀವಜಂತುಗಳು ಈ ಸಮುದ್ರದಲ್ಲಿ ವಾಸಿಸ್ಕೊಂಡಿದೆ. ನಾವು ಹಂಗೆ ಮಾಡೋದ್ರಿಂದ ಅದಕ್ಕೆ ತುಂಬಾ ನೋವಾಗುತ್ತೆ, ಮತ್ತೆ ಧರ್ಮದ ವಿರುದ್ಧ ಆಗುತ್ತೆ. ಅವಾಗಿಂದ ಹೇಳ್ತಾನೆ, ಧರ್ಮ ಅಧರ್ಮಗಳ ನನಗೆ ಬಿಟ್ಟಿದ್ದು, ನಿಮ್ಮ ಕರ್ತವ್ಯ ನೀವು ಮಾಡಿ ಅಂತ ಹೇಳ್ತಾನೆ. ಇಲ್ಲ, ಇದು ಸಾಧ್ಯವಿಲ್ಲ ಅಂದಾಗ ಅವರಿಬ್ಬರಿಗೂ ಶಾಪ ಕೊಡ್ತಾನೆ. ನೀವು ಭೂಮಿ ಮೇಲೆ ಸಾಧಾರಣ ಋಷಿಗಳಾಗಿ ಜನ್ಮ ಎತ್ತಿ ಜೊತೆಗೆ ಒಂದೇ ಮಡಿಕೆಯಲ್ಲಿ ನಿಮ್ಮ ಜನ್ಮಗಳಾಗ್ಲಿ ಅಂತೇಳಿ ಶಾಪ ಕೊಡ್ತಾನೆ. ಅದಾದ ನಂತರ ಅವರಿಬ್ರು ಭೂಮಿ ಮೇಲೆ ಬಂದಾಗ ಮಿತ್ರಾವರ್ಣರು. ಯಾರೀ ಮಿತ್ರಾವರ್ಣರು ಅಂದ್ರೆ, ಇವರೇ ಸೂರ್ಯ ಮತ್ತೆ ವರುಣ, ಅಂದ್ರೆ ಈ ಮತ್ತೆ ಸಮುದ್ರ ರಾಜ. ಇವರಿಬ್ರು ಒಮ್ಮೆ ಊರ್ವಶಿ ಯಾರಪ್ಪ ಅಂದ್ರೆ, ನೀವು ಕೇಳಿದ್ರೆ ಆಶ್ಚರ್ಯ ಬೀಳ್ತೀರಾ. ನರನಾರಾಯಣರು ಬದ್ರಿಕಾಶ್ರಮದಲ್ಲಿ ತಪಸ್ ಮಾಡುವಂತ ಸಂದರ್ಭದಲ್ಲಿ ಈ ದೇವೇಂದ್ರನ್ಗೆ ಯಾರೇ ತಪಸ್ ಮಾಡಿದ್ರು ಬಹಳ ಬೇಗ ಏನನ್ಸುತ್ತೆ, ಎಲ್ಲಿ ನನ್ನ ಸಾಮ್ರಾಜ್ಯನ ಕಿತ್ಕೊಂಡ್ಬಿಡ್ತಾರೋ ಅನ್ನೋ ಕೆಟ್ಟ ದೃಷ್ಟಿಯಿಂದ ಸಾಕ್ಷಾತ್ ನರನಾರಾಯಣರು ಬದ್ರಿಕಾಶ್ರಮದಲ್ಲಿ ತಪಸ್ ಮಾಡುವಂತ ಸಂದರ್ಭದಲ್ಲಿ ಈ ಮನ್ಮಥನ ಜೊತೆಯಲ್ಲಿ ಒಂದಷ್ಟು ಅಪ್ಸರನ್ನ ಕಳಿಸ್ತಾರೆ, ಅವರು ತಪಸ್ನ ಹಾಳು ಮಾಡಿ ಅಂತ. ಇದನ್ನು ಮನಗಂಡಂತ ಸಾಕ್ಷಾತ್ ಭಗವಾನ್ ಶ್ರೀಮನ್ ನಾರಾಯಣನ ಅಂಶನಾದ ನರನಾರಾಯಣರು ಆ ಕ್ಷಣ ಅವ್ರಿಗೆ ಏನು ಮಾಡಿದ್ರು, ಇವ್ರು ನಮ್ಮ ತಪಸ್ನ ಭಂಗ ಮಾಡ್ತಾರಲ್ಲ, ನಾನು ಇವರು ಪಾಠ ಕಲಿಸ್ತೀನಿ ಅಂತೇಳಿ ತನ್ನ ತೊಡೆಯಿಂದ ಒಂದು ಅದ್ಭುತವಾದ ಸ್ತ್ರೀನ ಸೃಷ್ಟಿ ಮಾಡಿದ್ರು. ಯಾರು ಅಂತ ಕೇಳ್ತೀರಾ? ಅವರೇ ಊರ್ವಶಿ. ಊರು ಅಂದ್ರೆ ತೊಡೆ, ಶಿ ಅಂದ್ರೆ ಊರ್ವಶಿ. ಎಲ್ಲರಿಗಿನ ಅದ್ಭುತ ಸೌಂದರ್ಯ ಇತ್ತು. ಇಡೀ ಅಪ್ಸರ ರಂಭ ಎಲ್ಲಾರನ್ನೂ ಮೀರಿಸುವಂತ ಆ ಸೌಂದರ್ಯ ರಾಶಿನ ನೋಡಿ ಆ ಇಂದ್ರ ಮತ್ತೆ ಆ ಸ್ವಾಮಿ ಹತ್ರ ಸಾಷ್ಟಾಂಗ ಬಿದ್ದು ತಪ್ಪಾಯ್ತು ಅಂತ ಕೇಳಿ ಆ ಊರ್ವಶಿನ ಕೊಡು ಅಂತ ಹೇಳ್ದ. ಆ ಊರ್ವಶಿನ ಆ ಸ್ವಾಮಿ ಅವನ ಜೊತೆ ಕೊಟ್ಟು ಕಳಿಸ್ತಾ. ಆ ಊರ್ವಶಿನ ನೋಡಿ ಸೂರ್ಯ ಮೋಹಿಸಿದಂತೆ ಕೇಳಿದಂತೆ, ನನ್ನ ಜೊತೆ ನೀನು ಇರ್ತೀಯ ಅಂತ. ಖಂಡಿತ ನಾನು ಇರ್ತೀನಿ ಅಂತ ಹೇಳ್ತಾನೆ. ಇದನ್ನ ನೋಡಿದಂತ ವರ್ಣನ ಕೇಳಿದಂತೆ, ನನ್ನ ಜೊತೆ ನೀನು ಇರ್ತೀಯ ಅಂತ. ಅವಾಗ ಏನ್ ಮಾಡಲು, ಹಗಲೆಲ್ಲ ಸೂರ್ಯನ ಜೊತೆ ಇರ್ತೀನಿ, ರಾತ್ರಿ ನಿನ್ ಜೊತೆ ಇರ್ತೀನಿ ಅಂತ. ಹಗಲಲ್ಲಿ ಸೂರ್ಯನ ಜೊತೆ ಇದ್ದಾಗ ಸೂರ್ಯನಿಗೆ ಸ್ಖಲನಪಾನ ಆಯ್ತು. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಒಂದು ಮಡಿಕೆಯಲ್ಲಿ ಇದು ವೇಸ್ಟ್ ಆಗ್ಬಾರ್ದಲ್ಲ ಅಂತೇಳಿ ಮಡಿಕೆಯಲ್ಲಿ ಹಾಕಿತ್ತು. ಅದೇ ರೀತಿ
ಊರ್ವಶಿ ವರುಣನ ಹತ್ರ ಬಂದಾಗ ಇವನಿಗೂ ಸ್ಖಲನಪಾತ ಬಂದಾಗ ಅದನ್ನ ತೆಗೆದು ಒಂದು ಗಡಿಗೆಯಲ್ಲಿ ಹಾಕಿದಾಗ ಅದರಲ್ಲಿ ಹುಟ್ಟಿದವರನ್ನೇ ಪ್ರಥಮವಾಗಿ ಅಗಸ್ತ್ಯರು, ಮತ್ತೊಬ್ರೆ ವಸಿಷ್ಠರು. ಹಾಗಾಗಿ ಇವರಿಬ್ರು ಅಣ್ಣ ತಮ್ಮದಿರಾದ್ರು. ಈ ಅಗಸ್ತ್ಯರು ಸಾಕ್ಷಾತ್ ಈಶ್ವರ ಸಂಭೂತರಾಗಿದ್ರು, ಜೊತೆಗೆ ಮಣಿದ್ವೀಪ ಅರಸಿಯಾದ ಮಹಾಶಕ್ತಿಯ ಅಪ್ರತಿಮ ಆರಾಧಕರಾಗಿತ್ತು. ಇವ್ರಿಗೆ ಅನೇಕ ಶಕ್ತಿಗಳಿತ್ತು. ಆದರೆ ಇವರು ಸಾಧಾರಣ ಋಷಿ ತರಾನೇ ಕಾಶಿ ವಿಶ್ವೇಶ್ವರನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದನಿಸಿದ್ರು. ಒಮ್ಮೆ ಹೀಗಿರುವಾಗ ಇವರು ರಾಜಮಹಿಳೆಯಾದ ಅತಿ ಸುಂದರವಾದ ಲೋಪಾಮುದ್ರ ಅಂದ್ರೆ ಸಾಕ್ಷಾತ್ ಜಗಜ್ಜನನಿಯ ಒಂದು ಅಂಶ ಆ ಎಮ್ಮನಲ್ಲಿತ್ತು. ಸಾಕ್ಷಾತ್ ಜಗಜ್ಜನನೇ ಇವರಿಗೆ ಕನಸಲ್ಲಿ ಕಾಣಿಸ್ಕೊಂಡು ನಾನು ಇಂಥ ಕಡೆ ಇದ್ದೀನಿ, ನನ್ನನ್ನು ನೀನು ಒರೆಸು ಅಂತ ಹೇಳಿದಾಗ ಸಾಕ್ಷಾತ್ ಅಗಸ್ತ್ಯರು ಹೋಗಿ ಆ ರಾಜನ ಮೂಲಕ ಕೇಳಿ ಆ ದೇವಿನ ಮದುವೆ ಮಾಡಿಕೊಂಡ್ರು. ಮುಂದೆ ಏನು ಮಾಡಿದ್ರು, ಈ ಅಮ್ಮ ಕೇಳಲ್ಲಂತೆ ನನಗೊಂದು ಅದ್ಭುತವಾದ ಅರಮನೆ ನಿರ್ಮಿಸೋದಾಗ ಅದಕ್ಕೆ ಹಣ ಬೇಕಲ್ಲ. ಇವ್ರು ಮನಸ್ಸು ಮಾಡಿದ್ರೆ ಸೃಷ್ಟಿಸ್ಬೋದು, ಆದರೆ ನ್ಯಾಯ ರೀತಿಯಿಂದ ಕೇಳಿ ಪಡಿಬೇಕು ಅಂತ ರಾಜರ ಹತ್ರ. ರಾಜರಿಗೆ ಏನು ಮಾಡಿದ್ರು, ಅವರ ಹತ್ತಿರದ ಸರಿಸಮಾಗಿದ್ದ ಅವ್ರಿಗೆ ಹೆಚ್ಚಿಗೆ ಇರಲಿಲ್ಲ. ಹಾಗಾಗಿ ಅವರೊಂದು ಸಲಹೆ ಕೊಟ್ಟರು. ಏನಪ್ಪಾ ಅಂದ್ರೆ, ಆ ಕಾಲದಲ್ಲಿ ಇಲ್ವಲ ವಾತಾಪಿ ಅಂತ ಭಯಂಕರ ರಾಕ್ಷಸರಿದ್ರು. ಆ ರಾಕ್ಷಸರ ತಾಕತ್ ಏನಪ್ಪಾ ಅಂದ್ರೆ, ಅವರಲ್ಲಿ ಅಪಾರವಾದ ಚಿನ್ನದ ರಾಶಿ, ಗಣಿ ರಾಶಿಗಳೇ ಇತ್ತು. ಯಾರು ಹೋದ್ರೂ ಋಷಿಗಳನ್ನ ಕರೆದಿ ಅವ್ರಿಗೆ ತಮ್ಮನಾದ ವಾತಾಪಿನ ಒಂದು ಓತಾರೂಪ ಸೃಷ್ಟಿ ಮಾಡಿ ಅವ್ರಿಗೆ ಅದ್ಭುತವಾದ ಭೋಜನ ಮಾಡಿ ಅವರು ತಿಂದು ಆದ ತಕ್ಷಣನೇ ಅವ್ರ ಹೊಟ್ಟೆಯಲ್ಲಿದ್ದಂಥ ವಾತಾಪಿನ ಇಲ್ವಲ್ಲ ಬಾ ಅಂದಾಗ ಆ ಕ್ಷಣ ಹೊಟ್ಟೆ ಸೀಳ್ಕೊಂಡು ಬರೋನು ಆ ರಾಕ್ಷಸ ಏನ್ಬಿಡೋನು ಆ ಋಷಿಗಳನ್ನೆಲ್ಲ ಸಂಹಾರ ಬಿಡೋನು. ಇದನ್ನ ಎಲ್ಲಾ ಋಷಿಗಳು ಅಗಸ್ತ್ಯರಿಗೆ ಹೇಳಿದಾಗ ಅಗಸ್ತ್ಯರೇ ಮೊದಲೇ ಸಾಕ್ಷಾತ್ ಈಶ್ವರ ಸಂಭೂತ ಇನ್ನು ಬಿಡ್ತಾರೆ. ಗೊತ್ತಾಯ್ತು ಇವನ ಹತ್ರ ಅನೇಕ ವಜ್ರ ವೈದ್ಯರುಗಳು ಸಖತ್ತು ತುಂಬಾ ಏರಳವಾದ ಧನರಾಶಿ ಅಂತ ತಿಳ್ಕೊಂಡು ಹೋದ್ರಂತೆ. ಹೋದಾಗ ಇವ್ರು ಬಂದಿದ್ ನೋಡಿ ಅವನು ಬಹಳ ಖುಷಿ ಆಯ್ತಂದ್ರೆ, ಓಹೋ ಇನ್ನು ಇವ್ರನ್ನು ನಾವು ಸಂಹಾರ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಅತ್ಯಂತ ಆಧಾರದಿಂದ ಶ್ರದ್ಧಾ ಭಕ್ತಿಯಿಂದ ಸತ್ಕರಿಸಿ ಅವರಿಗೆ ಇಲ್ವಲ್ಲ ಏನ್ ಮಾಡದಂತೆ ವಾತಾಪಿನ ಅದ್ಭುತವಾಗಿ ಹೋರಿ ತರ ಸೃಷ್ಟಿ ಮಾಡಿ ಅದನ್ನ ಕಡದಿ ಅದ್ಭುತವಾಗಿ ಇವರಿಗೆ ಭೋಜನ ಮಾಡಿಸಿದ್ದೆ. ನೋಡಿ ಆಗಿನ ಕಾಲದಲ್ಲಿ ಅಂದ್ರೆ ಕೃತಯುಗದ ಮೊದಲೇ ಹೇಳ್ತಾ ಇರೋದು, ಅವಾಗ ಬ್ರಾಹ್ಮಣರು ಸಹ ಮಾಂಸ ಭೋಜನ ಮಾಡ್ತಾ ಇದ್ರು. ಹಾಗಾಗಿ ಇವ್ರಿಗೆ ಮಾಂಸ ಭೋಜನ ಮಾಡಿಸಿದಾಗ ಆ ವಾತಾಪಿ ಏನ್ ಮಾಡ್ದ, ಆ ಬಡಿಸಿದಾಗ ಮಾಂಸದ ರೂಪದಲ್ಲಿ ಇದನ್ನ ಅವರು ಅಗಸ್ತ್ಯರು ಸೇವಿಸಿದಾಗ ಒಳಗಡೆ ಹೋದ್ರು. ಆ ಕ್ಷಣ ಏನ್ ಮಾಡ್ದ, ಈ ಇಲ್ವಲ್ಲ ರಾಕ್ಷಸ ಅಣ್ಣ ವಾತಾಪಿ ಬಾ ಅಂತಷ್ಟೇ ಆ ಕ್ಷಣ ಏನು ಮಾಡಿದ್ರು, ಅಗಸ್ತ್ಯರು ತನ್ನ ಹೊಟ್ಟೆ ನಿಂಗೆ ಸವರ್ಕೊಂಡು ವಾತಾಪಿ ಜೀರ್ಣಸ್ವಾಮಿ ಅಂತ 3 ಸಲ ಅಂದಿದ್ದೆ. ಹೊಟ್ಟೆಲಿ ಹಂಗೆ ಜೀರ್ಣ ಆಗೋದ. ಇದನ್ನ ನೋಡಿದಂತ ಇಲ್ವಲ್ಲಿಗೆ ಬಹಳ ಕೋಪ ಬಂದ್ಬಿಡ್ತು. ಇದೇನು ನನ್ನ ತಮ್ಮ ತೀರೋದ್ನಲ್ಲ, ಒಳಗಡೆ ಅದನ್ನ ಮತ್ತೆ ಬರಲಿಲ್ಲ ಅಂತೇಳಿ ಇವರು ಭಯಂಕರವಾದ ಒಂದು ಅದ್ಭುತ ರಾಕ್ಷಸ ರೂಪ ಅಂತ ತೆಗೆದುಕೊಂಡು ಅಗಸ್ತ್ಯರ ಮೇಲೆ ದಾಳಿ ಮಾಡಕ್ ಬಂದ. ಆ ಕ್ಷಣ ತನ್ನ ಕಮಂಡದಲ್ಲಿದ್ದಂಥ ಅದ್ಭುತವಾದ ಮಂತ್ರಪೋಕ್ಷಿತ ನೀರನ್ನು ಅವನ ಮೇಲೆ ಚೆಲ್ಲಿದಾಗ ಆ ಕ್ಷಣ ಏನಾದ, ಅವನು ಅಲ್ಲೇ ಭಸ್ಮವಾದ. ಅವನಲ್ಲಿ ಅಪಾರ ಚಿನ್ನಗಳನ್ನ ತೆಗೆದುಕೊಂಡು ರಾಜರುಗಳಿಗೆಲ್ಲ ದಾನ ಮಾಡಿ ಕೊನೆಗೆ ಇವರೊಂದು ಅದ್ಭುತವಾದ ಮಾಲಲ್ಲಿ ಸುಮಾರು 1000 ವರ್ಷ ಆ ದೇವಿ ಜೊತೆ ಸಂಚರಿಸಿ ಕ್ರೀಡಿಸಿ ಕೊನೆಗೆ ಮತ್ತೆ ಕಾಶಿಗೆ ಬಂದು ಕುತ್ಕೊಂಡ್ರು. ಆ ಸಂದರ್ಭದಲ್ಲಿ ಮತ್ತೊಂದು ನಡೀತು. ಏನಪ್ಪಾ ಅಂದ್ರೆ, ಆ ಸಂದರ್ಭದಲ್ಲಿ ಹೇಳಿದ್ನೆಲ್ಲ ರಾಕ್ಷಸರೆಲ್ಲ ಪಾತಾಳದಲ್ಲಿ ಅಂದ್ರೆ ಸಮುದ್ರದಲ್ಲಿ ಅಡ್ಕೊಂಡಿದ್ರು. ಇವ್ರಿಗೆ ತುಂಬಾ ಕಷ್ಟ ಆಯ್ತಾ ಇತ್ತು. ಏನ್ ಮಾಡೋದು ಅಂತೇಳಿ ಮತ್ತೆ ಎಲ್ಲ ದೇವತೆಗಳು ಭಗವಾನ್ ಮಹಾವಿಷ್ಣು ಹತ್ರ ಹೋಗಿ ಸಲಹೆ ಕೇಳಿದ್ರು. ಆ ಭಗವಿಷ್ಣು ಹೇಳಿದ್ರು, ಸಾಕ್ಷಾತ್ ಈಶ್ವರ ಸಂಭೂತನಾದ ಅಗಸ್ತ್ಯನು ಈ ಕ್ಷಣ ಕಾಶಿಲಿದ್ದಾನೆ, ನೀವೆಲ್ಲ ಅವ್ನಿಗೆ ಹೋಗಿ ಬೇಡ್ಕೊಂಡ್ರೆ ಖಂಡಿತ ಈ ಕಾರ್ಯ ನೆರವೇರಿಸ್ಕೊಡ್ತಾನೆ ಅಂದಾಗ ಎಲ್ಲಾ ದೇವತೆಗಳು ಬಂದ್ರು. ಅವ್ರು ಹೇಗಿದ್ರು ಅಂದ್ರೆ ಸ್ನೇಹಿತರೆ, ಇವರು ಮನಸ್ಸು ಮಾಡಿದ್ರೆ ಯೋಗ ಭೋಗ ಎಲ್ಲ ಪಡಿಬೋದಾಯ್ತು. ಆದ್ರೆ ಇವರು ಸಾಧಾರಣ ಒಂದು ಗುಡಿಸಲ್ಲಿ ಸಾಧಾರಣ ಋಷಿ ತರನೇ ಇದ್ರು. ಅಹಂಕಾರ ಪಟ್ಟರಲ್ಲ, ಸದಾ ದೇವಿಯ ದಾನವನ್ನು ಮಾಡ್ತಾ ಆ ಎಮ್ಮನ ಸದಾ ಅರ್ಚಿಸ್ತಾ ಇದ್ರು. ಈಗ ದೇವತೆಗಳೇ ಭೂಮಿಗೆ ಬಂದು ನೋಡಿ ಆಶ್ಚರ್ಯಪಟ್ಟು, ಇದೇನು ನನ್ನ ಹತ್ರ ಬಂದಿದ್ದೀರಾ, ಏನಾಗ್ಬೇಕನ್ನ ಸ್ವಾಮಿ, ಈ ತರ ಕಾಲಕ್ಕೆ ರಾಕ್ಷಸರಲ್ಲ, ಸಮುದ್ರದಲ್ಲಿ ಆಡ್ಕೊಂಡು ನಮಗೆ ಎಲ್ಲರೂ ಒದ್ದೆ ಕೊಡ್ತಾ ಇದ್ದಾರೆ. ಇದನ್ನು ಕೇಳಿದ್ದೆ ನಾನು, ಅನೇಕ ಋಷಿ ಮುನಿಗಳನ್ನ ಯಜ್ಞ ಹೋಮಗಳನ್ನ ಹಾಳು ಮಾಡ್ತಾ ಇದ್ದಾರೆ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಬನ್ನಿ ಅಂತ ಹೇಳಿ ಸಮುದ್ರದ ಬರ್ತಾರೆ. ಬಂದಾಗ ಅವರು ತನ್ನ ದಿವ್ಯವಾದ ದೇಹನ ಆಕಾಶದ ತೆರೆಗೆ ಚಾಚಿ ಒಂದು ಕ್ಷಣ ಆ ಸಮುದ್ರನ ಅಂಗೈಲಿ ಎತ್ಕೊಂಡು, ಬರೀ ಒಂದು ಅಂಗೈಲಿ ಎಷ್ಟು ಒಂದು ತೀರ್ಥ ಒಂದು 10 ಲೋಟನೂ ಬರೋದಿಲ್ಲ, ಅದ್ರಲ್ಲಿ ನಿಮ್ಗೆ ಒಂದು 10 ಸ್ಪೂನ್ ನೀರು ಬರ್ಬೋದು, ಆ ರೀತಿ ಮಾಡ್ಕೊಂಡು ಸಮುದ್ರನ ಒಂದೇ ಸರಿ ಸಹ ಮಾಡ್ಬಿಟ್ರು. ಅಲ್ಲಿದ್ದಂಥ ಸಕಲ ಜೀವಚಕೋಟಿಗಳೆಲ್ಲ ಹೊರಡಾಯ್ತು. ಅವಾಗ ರಾಕ್ಷಸರೆಲ್ಲ ಕಾಣಿದಾಗ ಅವ್ರ ಜೊತೆ ಯುದ್ಧ ಮಾಡಿ ಕೆಲವೊಬ್ಬರನ್ನ ಸಂಹಾರ ಮಾಡಿದ್ರು, ಕೆಲವೊಬ್ರು ಭೂಮಿ ಸೀಳ್ಕೊಂಡು ಪಾತಾಳಕ್ಕೆ ಹೊರಟೋಗ್ಬಿಟ್ರು.
ಮತ್ತೆ ಕೇಳಿದ ದೇವತೆಗಳು, ಸ್ವಾಮಿ ನೀರನ್ನ ಮತ್ತೆ ಬಿಡಿದ್ರೆ ಒಂದ್ಸಲಿ ನನ್ನ ಹೊಟ್ಟೆಲ್ ಬಂದ ಜೀರ್ಣ ಆಗೋಯ್ತು, ಇದು ನನ್ನ ಕರ್ತವ್ಯ ಅಲ್ಲ, ಅದು ಭಗವಾನ್ ಕರ್ತವ್ಯ, ನೀವು ಅವ್ರನ್ನೇ ಕೇಳಿ ಅಂತ ಹೊರಟೋದು. ಮತ್ತೆ ಇವರೆಲ್ಲ ಮರು ಮಾತಾಡೋದು ಬಂದಾಗ ಬ್ರಹ್ಮದೇವರದು ಮುಂದೋ ದಿನ ಭಗೀರಥನ ಮೂಲಕ ಗಂಗೆ ಭೂಮಿ ಬರ್ತಾಳೆ, ಮತ್ತೆ ಸಮುದ್ರ ಯಥಾಪಕಾರ ತುಂಬುತ್ತೆ, ನೀವು ನಿಶ್ಚಯಂತ ಹೋಗಿ ಅಂತ ಕಳಿಸ್ಕೊಟ್ರು. ಅದಾದ ಮೇಲೆ ಮತ್ತೆ ಅಗಸ್ತ್ಯರು ಲೋಪಾಮುದ್ರೆ ಸ್ವಾಮಿನ ಕಾಶಿಯಲ್ಲಿ ಆರಾಧಿಸ್ಕೊಂಡು ಅತ್ಯಂತ ವೈಭೋಗದಿಂದ ಇರುವಂತ ಸಂದರ್ಭದಲ್ಲಿ ಮತ್ತೊಂದು ಘಟನೆ ನಡೀತು. ಆ ಘಟನೆ ಏನಪ್ಪಾ ಅಂದ್ರೆ, ಈ ವಿಂಧ್ಯ ಪರ್ವತ ಮತ್ತೆ ಹಿಮಾಚಲ ಪರ್ವತ ಇಬ್ರು ಸಹೋದರರು. ಈ ಹಿಮಾಚಲ ಪರ್ವತನ್ನ ಎಲ್ಲ ಹೊಗಳ್ತಾ ಇದ್ರಲ್ಲ ಅಂತೇಳಿ ನಾರದರು ಒಮ್ಮೆ ಏನ್ ಮಾಡಿದ್ರು, ವಿಂಧ್ಯ ಪರ್ವತ ಬಂದು ಹೇಳಿದ್ರು, ನಿಮ್ಮಣ್ಣ ಏನಪ್ಪಾ ಅವನ ಕೀರ್ತಿ ಅಪಾರವಾದದ್ದು, ನಿನಗೇನು ಎತ್ತರವಾಗಿದ್ದಾನೆ, ಏನು ಅಪಾರ ಕೀರ್ತಿಸಿದ. ಈ ತಮ್ಮನಿಗೆ ನೋಡಿ ಅದಕ್ಕೆ ಹೇಳೋದು, ಮನುಷ್ಯನಿಗೆ ಅಹಂ ಬರಬಾರ್ದು. ಅಹಂ ಬರೆದ್ರೂ ಏನಾಗುತ್ತೆ, ಇದರ ಪರಿಣಾಮ ಯಾವ ರೀತಿ ಆಗುತ್ತೆ ಅನ್ನೋದು ಈ ವಿಂಧ್ಯ ಪರ್ವತದಿಂದ ಪ್ರತಿಯೊಬ್ರು ಕಲಿಬೇಕು. ಆ ವಿಂಧ್ಯ ಪರ್ವತ ಸಾಧಾರಣ ಪರ್ವತ ಇದ್ದಾಗ ಇದನ್ನು ಸಹಿಸಲಾರದೆ ಹೊಟ್ಟೆ ಕಿಚ್ಚಿನ ಏನ್ ಮಾಡ್ದ, ತನ್ನ ದಿವ್ಯವಾದ ರೂಪವನ್ನ ಆಕಾಶದೆತ್ತರಕ್ಕೆ ಸೂರ್ಯನು ಸಂಚಾರ ಮಾಡದೇ ಇರೋ ಸರಿ ತನ್ನ ದಿವ್ಯವಾದನ ಬೆಳೆಸ್ಬಿಟ್ಟ. ಇದರಿಂದ ಏನಾಯ್ತು, ಲೋಕಕ್ಕೆಲ್ಲ ಒಂದ್ ಕಡೆ ಬೆಳಕಿತ್ತು, ಒಂದ್ ಕಡೆ ಕತ್ಲೆ ಇತ್ತು, ಸರಿಯಾಗಿ ಮಳೆ ಬೆಳೆ ಇಲ್ಲ, ಯಜ್ಞ ಹೋಮಗಳಿಲ್ಲ, ಬಹಳ ಕಷ್ಟ ಆಯ್ತು. ಯಾಕಂದ್ರೆ ಹಗಲಿರೋರು ಹಗಲೇ ಇರೋದು, ಯಾಕಂದ್ರೆ ಯಜ್ಞ ಹೋಮಗಳು ಮಾಡೋದ್ರು ರಾತ್ರಿ ಆಗ್ತಿರ್ಲಿಲ್ಲ. ಇದರಿಂದ ಲೋಕ ಎಲ್ಲ ಕಂಪಿಸ್ತು, ಬಹಳ ಕಷ್ಟ ಸಿಗುತ್ತು. ಕೊನೆಗೆ ಏನ್ ಮಾಡಿದ್ರು, ಬ್ರಹ್ಮದೇವರ ಹತ್ರ ಹೋದ್ರು. ಆ ಬ್ರಹ್ಮದೇವರ ಹತ್ರ ಹೋದಾಗ ಆ ಬ್ರಹ್ಮದೇವರು ಇವರಿಗೆ ಸಲಹೆ ಕೊಟ್ಟರು, ಈ ವಿಂಧ್ಯ ಪರ್ವತ ಯಾರಿಗೂ ಮಣಿಯೋದಿಲ್ಲ. ಯಾಕಂದ್ರೆ ಈ ವಿಂಧ್ಯ ಪರ್ವತ ಸಾಕ್ಷಾತ್ ಈಶ್ವರನನ್ನು ಅತ್ಯಂತ ದಿವ್ಯವಾಗಿ ಆರಿಸ್ತಾನೆ, ಜೊತೆಗೆ ಮಹಾವಿಷ್ಣುನ ಆರಿಸಿದ್ದ, ಇವರಿಬ್ರೂ ಸಹ ಏನು ಮಾಡ್ಲಿಕ್ಕಾಗಲ್ಲ. ಇದನ್ನ ಈಶ್ವರ ಸಂಭೂತನಾಗಿರುವಂತ ಅಗಸ್ತ್ಯ ಒಬ್ಬನೇ ಇದಕ್ಕೆ ಪರಿಹಾರ ಕೊಡ್ತಾನೆ. ಅಗಸ್ತ್ಯ ಅಂದ್ರೆ ಇವನಿಗೆ ಭಯ. ಹಾಗಾಗಿ ಈ ಕ್ಷಣ ನೀವೆಲ್ಲ ಅಗಸ್ತ್ಯನ ಬಳಿ ಹೋಗಿ ಅಂತೇಳಿ ಬ್ರಹ್ಮ ಉತ್ತಮವಾದ ಸಲಹೆ ಕೊಟ್ಟರು. ಆ ಸಲಹೆ ಮೇರೆಗೆ ಇವರೆಲ್ಲ ಕಾಶಿಯಲ್ಲಿರುವಂತ ಕಾಶಿ ವಿಶ್ವೇಶ್ವರನನ್ನ ಅತ್ಯಂತ ದೈನ್ಯವಾಗಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಂತ ಆ ಅಗಸ್ತ್ಯನ ಬಳಿ ಬಂದು ಮತ್ತೆ ಎಲ್ಲ ವಿನ್ನಮಿಸ್ಕೊಂಡಾಗ ಇವ್ರಿಗೆ ಆಶ್ಚರ್ಯ ಆಯಿತು. ಮತ್ತೇನೋ ಸಮಸ್ಯೆ ಆಗಿದೆ, ಏನಾಗಬೇಕು ಅಂತ ಹೇಳ್ತಾನೆ, ಸ್ವಾಮಿ ವಿಂಧ್ಯ ಪರ್ವತ ನಿಂತ್ಕೊಂಡು ಬಿಟ್ಟಿದ್ದಾನೆ, ಈಗ ಸೂರ್ಯನ ಕಡೆ ಚಲಿಸ್ತಾ ಇಲ್ಲ, ಕತ್ಲೆ ಇದೆ, ಬೆಳಕಿರೋ ಬೆಳಕಡೆ ಇದೆ, ಯಜ್ಞ ಹೋಮಗಳು ನಡೀತಾ ಇರೋದು ಕಷ್ಟ ಆಗ್ತಾ ಇದೆ, ಸ್ವಾಮಿ ಇದಕ್ಕೆ ನೀವೇನೋ ಪರಿಹಾರ ಕೊಡಿ ಅಂದಾಗ ಆವಾಗ ಇವರು ಆಯ್ತು, ನೀವೆಲ್ಲ ಧೈರ್ಯ ಹೋಗಿ ಈ ಸಮಸ್ಯೆ ನಾನು ಪರಿಹಾರ ಮಾಡ್ಕೊಡ್ತೀನಿ ಅಂತ ಆ ಸಂದರ್ಭದಲ್ಲಿ ಅಲ್ಲಿಂದ ಹೊರಡುವಂತ ಸಂದರ್ಭದಲ್ಲಿ ಮತ್ತೊಂದು ವಿಶೇಷ ಘಟನೆ ಇತ್ತು. ಏನಪ್ಪಾ ಅಂದ್ರೆ, ಆ ಸಂದರ್ಭದಲ್ಲಿ ಶಿವ ಪಾರ್ವತಿಯರ ಮದುವೆ ನಡೀತಾ ಇತ್ತು. ಅವಾಗ ಎಲ್ಲಾ ದೇವಾನುದೇವರು, ಯಕ್ಷ ರಾಕ್ಷಸ ಕಿನ್ನರು ಸಿದ್ಧರು ಚಾರಣರು ಎಲ್ಲರೂ ಪರಮಾತ್ಮನ ಮದುವೆಗೆ ಹೋದ್ರು. ಆ ಸಂದರ್ಭದಲ್ಲಿ ಭೂಮಿನೇ ಒಂದು ಕಡೆ ವಾಲ್ತಂತೆ. ಅವಾಗ ಎಲ್ಲರಿಗೂ ಆಶ್ಚರ್ಯ, ಏನ್ ಸ್ವಾಮಿ ಭೂಮಿನೇ ವಾಲ್ತಿದೆ, ಇದಕ್ಕೆ ಪರಿಹಾರ ಏನಂದ್ರೆ, ಅವಾಗ ಪರಮಾತ್ಮ ಹೇಳಿದ್ರಂತೆ, ನನ್ನ ಅಂಶ ಮತ್ತೊಂದಿದೆ, ಅದನ್ನ ದಕ್ಷಿಣಕ್ಕೆ ಕಳಿಸಿದಾಗ ಈ ಭೂಮಿ ಸಮವಾಗಿ ನಿಲ್ಲುತ್ತೆ ಅಂದಾಗ ಆ ಸಂದರ್ಭದಲ್ಲಿ ಅಗಸ್ತ್ಯರ ಕರೆಸಿ ಹೇಳಿದ್ರೆ, ನೀನು ಈ ಕ್ಷಣ ಒಂದು ಅದ್ಭುತ ಕಾರ್ಯ ಲೋಕ ಕಲ್ಯಾಣಕ್ಕೆ ಮಾಡಬೇಕು, ಈ ಕ್ಷಣ ನೀನು ದಕ್ಷಿಣಕ್ಕೆ ಹೋಗಿ ನೆಲೆಸು ಅಂದ್ರೆ, ಸ್ವಾಮಿ ನಿನ್ನ ಒಂದು ಸನ್ನಿಧಿ ಬಿಟ್ಟು ನಾನು ಎಲ್ಲೋಗ್ಲೇ ಇಲ್ಲ ಸ್ವಾಮಿ, ಇದು ಅಸಾಧ್ಯವಾದದ್ದು. ಅವಾಗ ಹೇಳ್ತಾರೆ, ಇಲ್ಲ ನಾನು ಎಲ್ಲೇ ಇದ್ದು ನಿನ್ನ ಜೊತೆಲೇ ಇರ್ತೀನಿ, ನೀನು ಧೈರ್ಯ ಹೋಗಿ ಮತ್ತೆ ಲೋಕ ಕಲ್ಯಾಣಕ್ಕಾಗಿ ವಿಂಧ್ಯ ಪರ್ವತ ಅಹಂಕಾರವಾಗಿದ್ರೆ ಅಹಂಕಾರ ಇಳಿಸು ಅಂತ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ಏಕಾಏಕಿ ಒಬ್ಬರೇನೆ ತನ್ನ ಮಡದಿಯೊಂದಿಗೆ ಈ ವಿಂಧ್ಯ ಪರ್ವತ ಬರ್ತಾರೆ. ವಿಂಧ್ಯ ಪರ್ವತ ಬರ್ತಾ ಇದ್ದಂಗೆ ಇವ್ರು ಬಂದಿದೆ ನೋಡಿ, ತನ್ನ ದಿವ್ಯವಾದ ರೂಪನ ಸಾಧಾರಣ ರೂಪ ತಗೊಳ್ತಾರೆ. ತಗೊಂಡು ಆ ಸ್ವಾಮಿಗೆ ಸಾಷ್ಟಾಂಗ ಬಿದ್ದಾಗ ಹೇಳ್ತಾರೆ, ನಾನೀಗ ದಕ್ಷಿಣಕ್ಕೆ ಹೋಗ್ತಾ ಇದ್ದೀನಿ, ನಾನು ದಕ್ಷಿಣದಿಂದ ಬರೋರ್ಗು ನೀನು ಹೀಗೆ ಇರಬೇಕು, ನೀನೇಂದ್ರೂ ನೀನು ಯಥಾರೂಪ ತರ್ಸ್ಕೊಂಡ್ರೆ ನನಗೆ ಬರೋದು ಕಷ್ಟ ಆಗತ್ತೆ, ಹಾಗಾಗಿ ನೀನು ರೂಪ ಕಡಿಮೆ ಮಾಡು, ಯಾಕಂದ್ರೆ ಇವ್ರನ್ನ ಭಯಂಗೂ ಇಲ್ಲ, ಮತ್ತೆ ಇವ್ರನ್ನ ಹೊಗಳದಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಈ ಅಗಸ್ತ್ಯರು ಏನ್ ಮಾಡಿದ್ರು, ಆ ವಿಂಧ್ಯ ಪರ್ವತ ಅಷ್ಟು ಹಿಮಾಲಯಕ್ಕಿಂತ ಎತ್ತರಾಗಿ ಬೆಳೆದ್ರಲ್ಲ, ಅದನ್ನ ಸಾಧಾರಣ ರೂಪ ತರಿಸಿ ಅವನ್ನ ಅಲ್ಲೇ ಕುಂಠಿತ ಮಾಡಿದ್ರು. ಅವನು ಬರೋವರೆಗೂ ನೀನು ಹೀಗೆ ಇರಬೇಕು ಅಂತ ಹೇಳಿ ಅಗಸ್ತ್ಯರು ಅವ್ರಿಗೆ ಆಜ್ಞೆ ಮಾಡಿದ್ರು. ಆ ವಿಂಧ್ಯ ಪರ್ವತ ಪಾಪ ಇವ್ರು ಯಾವಾಗ ಬರ್ತಾರೋ ಏನಾಗ್ತಾರೋ ಮತ್ತೆ ಎದ್ದೊಳ್ಬಿಟ್ರೆ ಇಲ್ಲ ನನಗೆ ಶಾಪ ಕೊಡ್ತಾರೋ ಭಯದಿಂದ ಆ ವಿಂಧ್ಯ ಪರ್ವತ ಅಲ್ಲೇ ಕೆಳಗೆ ಆಯ್ತು. ಮತ್ತೆ ಯಥಾ ಪ್ರಕಾರ ಸೂರ್ಯ ಚಲಿಸಂಗಾಯ್ತು. ಮತ್ತೆ ಜನಕ್ಕೆ ಎಲ್ಲಾ ರೀತಿಯ ಅನುಕೂಲಗಳು, ಯಜ್ಞ ಹೋಮಗಳು ಸುಗಮವಾಗಿ ಸಾಕ್ತು. ಮತ್ತೆ ಈ ಕಡೆ ಮದುವೆ ನಡೆಯುವಂತ ಸಂದರ್ಭದಲ್ಲಿ ಭೂಮಿ ವಾಲಿತ್ತಲ್ಲ, ಅದು ಮತ್ತೆ ಏಕಾಏಕಿ ಸಮಸ್ಥಿತಿಗೆ ಬಂತು. ಯಾಕಂದ್ರೆ ಇವರು ದಕ್ಷಿಣ ದಿಕ್ಕಿಗೆ ಬಂದಾಗ ಮತ್ತೆ ಕರ್ಕೊಂಡು ಇಂಥ ಮಹಾನ್ ವ್ಯಕ್ತಿ, ಇಂಥ ಸಾಹಸಿ ಮತ್ತೆ ದೈವ ಭಕ್ತಗಳಂತ, ಯಾಕಂದ್ರೆ ಮಹಾಶಕ್ತಿಯ ಅಪ್ರತಿಮಕ ಆರಾಧಕರಾಗಿದ್ರು ಈ ಅಗಸ್ತ್ಯರು. ದೇವಾನು ದೇವತೆಗಳಿಗೆಲ್ಲ ಆಗದಿರೋಂಥ ಕೆಲಸನ
ಮಿತ್ರಾವರುಣರ ರೂಪದಲ್ಲಿ ಬಂದು ಅಗಸ್ತ್ಯರು ಅದ್ಭುತವಾದ ಈ ಕೆಲಸವನ್ನು ದೇವತೆಗಳಿಗೂ ಸಾಧ್ಯವಾದದನ್ನ ಇವರು ಮಾಡಿಕೊಟ್ರು. ಇವರ ಮೂಲಕನೇ ಇವತ್ತು ಸಹ ಇವ್ರಿಗೆ ದೇವ್ರು ಕೊಟ್ಟರು ಆಶೀರ್ವಾದ. ಅಂದ್ರೆ ಇದೆಲ್ಲ ಮಾಡಿದ್ಮೇಲೆ ಭಗವಾನ್ ಮಹಾವಿಷ್ಣು ಮತ್ತೆ ಈಶ್ವರ ಬಂದು ಕೇಳೋದಂದ್ರೆ ನಿನಗೆ ಏನ್ ಬೇಕು ಅಂದಾಗ ಅವ್ರು ಹೇಳದಂತೆ 25 ಕೋಟಿ ಕಲ್ಪಗಳು ಬ್ರಹ್ಮ ಇರುವವರೆಗೂ ಅಂದ್ರೆ ಇವರಿಗೆ ಸಾವೇ ಇಲ್ಲ ಅಂತ ಒಂದು ಆಶೀರ್ವಾದ ಮಾಡು. ಮತ್ತೆ ನನ್ನ ಹೆಸರು ಹೇಳ್ಕೊಂಡು ಯಾರು ನನ್ನ ಆರಾಧಿಸ್ತಾರೋ ಅವ್ರಿಗೆ ಸದಾ ಆರೋಗ್ಯ ವೃದ್ಧಿ, ಅವ್ರ ಅಷ್ಟೈಶ್ವರ್ಯ ಎಲ್ಲ ಸಿಗಂಗಾಗಬೇಕು ಅಂತ ಹೇಳಿದ್ರೆ. ಮತ್ತೆ ಇನ್ನೊಂದು ರಹಸ್ಯ ಹೇಳ್ತೀನಿ ಕೇಳಿ. ಇವತ್ತು ನೀವೆಲ್ಲ ಕೇಳಿದಂಗೆ ಬಾಬಾ ಅಂತ ಕೇಳಿದ್ದೀರಾ. ಅವರು ರಜನಿಕಾಂತ್ ಅವರ ಅಪ್ರತಿಮಿಕ ಆರಾಧಕರಾಗಿದ್ರು. ಇವರಿಗೆ ಈಗಲೂ ಸಹ ಕರೆಕ್ಟಾಗಿ ಗೊತ್ತಿಲ್ಲ, 800,000 ವರ್ಷದಿಂದಾನು ಇನ್ನೂ 18 ಚಿರವಾಗಿದ್ರೆ ಇವರಿಗೂ ಸಹ ಈ ಅಗಸ್ತ್ಯರೇ ಗುರುಗಳಾಗಿದ್ದರು. ಜೊತೆಗೆ ಅಗಸ್ತ್ಯರನ್ನ ಇವರು ಕುತ್ಕೊಂಡು ತಪಸ್ ಮಾಡಿದ್ದಕ್ಕೆ ಆ ಒಂದು ಪದವಿ ಸಿಕ್ತು. ಹಾಗಾಗಿ ಈಗಲೂ ಸಹ ಈ ಬಾಬಾ ಅವರು ಹಿಮಾಲಯದಲ್ಲಿ ಇದ್ದಾರೆ, ಇವರ ಆಶೀರ್ವಾದದಿಂದನೇ ಇದ್ದಾರೆ. ಸ್ನೇಹಿತರೆ, ಇದು ಇವರ ಕತೆ. ನೋಡಿ, ನಮ್ಮಲ್ಲಿ ಏನೂ ಇಲ್ದಂಗೆ ನಾವು ಬರೀ ಇವತ್ತೆಲ್ಲ ನಾಳೆ ಹೋಗೋ ಈ ದೇಹಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ. ಖಾಲಿ 100 ವರ್ಷ ನಾವು ಪೂರೈಸೋದಿಲ್ಲ. ಅವ್ರ ಆಯುಷ್ಗೆ ಏನೆಲ್ಲ ಮಾಡ್ಬೋದಾಗಿತ್ತು. ಆದರೆ ಅವ್ರು ಇದ್ದಿದ್ದು ಸಾಧಾರಣ ಗುಡಿಸ್ದಲ್ಲಿ ಮತ್ತೆ ಏನೂ ಬೇಡ ನನಗೆ ಅಂತ ಸದಾ ಭಗವನ್ ನಾಮನ್ ಮಾಡಿಕೊಂಡು ಅವರ ಕೀರ್ತನೆ ಮಾಡಿಕೊಂಡು ಜೀವನ ಕಳೀತಿದ್ರೆ ಈಗಲೂ ಸಹ ಇದ್ದಾರೆ. ಆದರೆ ಒಂದು ಶ್ರದ್ಧೆಯಿಂದ ಆರಿಸಿದ್ರೆ ಕಣ್ಣೆ ಕಾಣಿಸ್ಕೊಳ್ತಾರೆ. ಸ್ನೇಹಿತರೆ, ಇದು ಈ ವಾರದ ಕತೆ. ಈ ಕತೆ ತಮಗಿಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಮತ್ತೆ ಈ ನನ್ನ ಕತೆನ ಆದಷ್ಟು ನೀವು ಶೇರ್ ಮಾಡಿದಾಗ, ಯಾಕಂದರೆ ನಿಮ್ಮ ಪ್ರೋತ್ಸಾಹ ನನಗೆ ಅತ್ಯಗತ್ಯ, ನಿಮ್ಮ ಸಹಕಾರ ನನಗೆ ಭಾಳ ಬೇಕು. ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತಿರೋ ಈ ಕತೆಗಳನ್ನ ನನಗೆ ಇನ್ನೂ ಒಳ್ಳೊಳ್ಳೆ ಕತೆಗಳನ್ನ ಕೊಡ್ತೀನಿ. ಯಾಕಂದರೆ ಸನಾತನ ಧರ್ಮದ ಧ್ಯೇಯ ಇದನ್ನು ಉಳಿಸ್ಬೇಕು ಅನ್ನೋದೇ ನನ್ನ ಮಹತ್ವಾಕಾಂಕ್ಷೆ. ಯಾಕಂದರೆ ಇನ್ನೂ ಅತ್ಯುತ್ತಮ ಕತೆಗಳು ಕೊಡಬೇಕಂತಿದ್ದೀನಿ. ನಿಮ್ಮೆಲ್ಲರ ಸಹಕಾರ ನನಗೆ ಇರಲಿ ಅಂತ ಕೇಳ್ತಾ ಈ ಕತೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಏನಾದರೂ ಹೇಳಬೇಕು ಅಂತಿದ್ರೆ ದಯವಿಟ್ಟು ನನ್ನ ಕಾಮೆಂಟ್ ಬುಕ್ಸ್ ಮೂಲಕ ಕಾಮೆಂಟ್ ಬಾಕ್ಸ್ ಮಾಡಿ. ಮತ್ತೆ ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾಯಿತು ದಯವಿಟ್ಟು ತಿಳಿಸಿ ಅಂತ ಹೇಳ್ತೀನಿ. ಸ್ವಸ್ತಿ ಪ್ರಜಾಪಾಲಯಂತ ಜ್ಞಾನೇನ ಮಾರ್ಗೇಣ ಮಹಿಮೈಷ ಗೋಬ್ರಾಹ್ಮಣ ಶುಭಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವತು ಅಂತ ಹೇಳ್ತಾ ಮುಂದಿನ ವಾರ ಮತ್ತೊಂದು ಕತೆಗೆ ಬಂದು ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.